ತೊಳಿ. ಓಕೆ. ಎಲ್ರಿಗೂ ನಮಸ್ಕಾರ. ಏನಪ್ಪಾ ನೀವೆಲ್ಲ ಫ್ರೆಂಡ್ಸು ಇಷ್ಟೊಂದು ಜನ ಸೇರ್ಕೊಂಡ್ಬಿಟ್ಟಿದ್ದೀರಲ್ಲ. ಈ ಕಡೆ ಬರೋ. ಸೊ ನೀವೆಲ್ಲ ಫ್ರೆಂಡ್ಸು ಏನ್ ಓದ್ಕೊಂಡಿದ್ದೀರಾ, ಏನೇನ್ ಮಾಡ್ಕೊಂಡಿದ್ದೀರಾ ಒಬ್ಬೊಬ್ಬರಾಗಿ ಹೇಳಿ. ಗುಡ್. ನೀನು ಓಕೆ. ಡಿಪ್ಲೊಮಾ BCA ಫಸ್ಟ್ ಇಯರ್. ನಾನು ITI ಮಾಡ್ಕೊಂಡಿದ್ದೀನಿ. ಓಕೆ. ಸೆಕೆಂಡ್ ಇಯರ್ ಯಾವ್ದು ಇದು 4th ಸೆಮ್. ನಮ್ಗೆ ಇದ್ದಿದ್ದೆ 6 ತಿಂಗಳಿಗೆ ಒಂದು ಸೆಕೆಂಡ್ ಇಯರ್ 4th ಸೆಮ್ ಐತೆ. ಅದು ಸೆಕೆಂಡ್ ಇಯರ್ ಅಂದ್ರೆ ಯಾವ್ದು PUC ಯಾವ್ದು ನೀನ್ ಹಂಗೆ ಹೇಳ್ಬೇಕು. ನಮ್ಗೆ ನಮ್ ವಿಡಿಯೋ ನೋಡ್ತಿರೋಕ್ಕೆಲ್ಲ ಸೆಕೆಂಡ್ ಇಯರ್ ಅಂದ್ರೆ ಡೈರೆಕ್ಟ್ ತಲೆಗೆ ಹೋಗೋದು PUC ಒಂದೇ. ಯಾಕಂದ್ರೆ ನೀವು ಜನರೇಷನ್ ತುಂಬಾ ಫಾಸ್ಟ್ ಇದ್ದೀರಾ. ನಾವೆಲ್ಲ ಹಳೆ ಜನರೇಷನ್. PUC 4 ಸೆಮ್. ನಾನೇನಾದ್ರೂ ತೊದ್ಲ್ಬಿಟ್ಟು ತಪ್ಪು ಹೇಳ್ಬಿಟ್ರೆ ಹಂಗಲ್ಲ ಅಣ್ಣ ಅಂತ ಹಿಂಗೆ ಕರೆಕ್ಷನ್ ಮಾಡ್ಬೇಕು ನಮ್ಗೆ. ನೀನು ಕರೆಕ್ಷನ್ ನಾನೇನ್ ತಪ್ಪು ಹೇಳಿದ್ರೆ ಕರೆಕ್ಷನ್ ಮಾಡಿ ಅಂತ ಹೇಳ್ತೀನಿ. ಕುತ್ಕೊಳ್ಳಪ್ಪ ನೀನು. ಆಮೇಲೆ ನೀನು ಆ ಕನೆಕ್ಷನ್ ಅನ್ಕೊಂಬೇಡಪ್ಪ. ಹೌದಾ? ಮುರ್ದಾಕ್ಬಿಡಂಗೆಲ್ಲ. ಮಗ ಇವಾಗ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಕಣ. ನಾಳೆ ನೀವೆಲ್ಲ ಓದ್ಬಿಟ್ಟು ಈ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗ್ಬೇಕು ಅನ್ನೋದು ಒಂದು ಜಗಜ್ಜಾಹಿರು ಒಂದು ನಿಯಮ ಅದು. ಆದ್ರೆ ನೀವೆಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಾ? ಪಾಪ ಆಲ್ರೆಡಿ ಇವನು ಜೀವನಕ್ಕೆ ಆಟ ಓಡಿಸ್ತಾ ಇದ್ದಾನೆ. ಸೊ ನೀವೆಲ್ಲರೂ ಇನ್ನೂ ಓದ್ತಾ ಇದ್ದೀರಿ. ಏನ್ ನಿಮ್ ಧ್ಯೇಯ ಏನು? ಹೆಂಗಿರ್ಬೇಕು ನಿಮ್ ವ್ಯವಸ್ಥೆ? ಹಿಂಗೆ ಇದ್ರೆ ಕರೆಕ್ಟಾ, ಇಲ್ಲ ಇನ್ನೂ ಏನು ಡಿಫ್ರೆಂಟ್ ಆಗಿ ಏನು ತುಂಬಾ ಚೆನ್ನಾಗಿರ್ಬೇಕಾ? ಹೇಗೆ ನಿಮ್ಮ ಕನ್ಸುಗಳು ಏನು? ಹೇಳು ಮಗ. ನೀನ್ ಹೇಳು ಮಗ. ಜ್ವರ ಹೇಳ್ಬೇಕು. ಮದುವೆ ಆಗ್ಬೇಕು, ದುಡಿಬೇಕು, ಚೆನ್ನಾಗಿ ತಿನ್ಬೇಕು, ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅಷ್ಟೇನೆ. ಥ್ಯಾಂಕ್ಸ್ ಅಮ್ಮ. ಹೇಳು ಮಗ. ಏನಿಲ್ಲ, ಡಿವೋರ್ಸ್ ತಿರ್ಗಾ ಟ್ರೆಂಡಿಂಗ್. ನೀರು ಕೊಡಿ. ನಿಂದೇನ್ ಮಗ? ಅನಿಮೇಟರ್ ಆಗ್ಬೇಕು ಅಂದ್ರೆ ಅದನ್ನು ಒಂದ್ ಸ್ವಲ್ಪ ಟೆಕ್ನಾಲಜಿ ಬಳಸ್ಬೇಕು ಅಂತ ಮಗ. ಟೆಕ್ನಾಲಜಿಯಿಂದ ಏನೇನು ಮಾಡಕ್ ಸಾಧ್ಯ ಇದೆ ಮಗ? ಒಂದ್ ಎಕ್ಸಾಂಪಲ್ ಹೇಳ್ತೀರಾ? ಈಗ ಸಿಂಪಲ್ ಆಗಿ ಹೇಳಿ ಸರ್. ಈ ಪಾರ್ಕಿಂಗ್ ಇದೆಯಲ್ಲಪ್ಪ, ಇನ್ನ ಟೆಕ್ನಾಲಜಿ ಪ್ರಕಾರ ಈ ಪಾರ್ಕ್ ನ ಇನ್ನೂ ಹೆಂಗ್ ಅದ್ಭುತವಾಗಿ ಮಾಡಬಹುದು. ಟೈಲ್ಸ್ ಬದಲು ಅಣ್ಣ ಅದೇನೋ ಅಂತಾರಲ್ಲ ಎಲಿವೇಟರ್ ಅಲ್ಲ, ಎಲೆಕ್ಟ್ರಿಕಲ್ ಅಂದ್ರೆ ನಡ್ಕೊಂಡು ಹೋಗ್ತಿದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬೇಕು, ಆ ತರ ಇರಬೇಕು. ಅಂಡ್ ಗುಡ್. ಇಲ್ಲ, ನಾವು ನಡ್ಕೊಂಡು ಹೋಗ್ತಿದ್ರೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ಬೇಕು ಆಟೋಮೆಟಿಕ್. ಅಂದ್ರೆ ಸೂರ್ಯನ ಮುಚ್ಬಿಡೋಣ ನೆಕ್ಸ್ಟ್, ಬರೀ ನಡ್ಕೊಂಡೇ ಪವರ್ ಬಂದ್ಬಿಡುತ್ತೆ ಅಂತ. ನಮ್ ಕಾಲದಲ್ಲಿ ಆದ್ರೆ ಪಾರ್ಕ್ ಅಲ್ಲಿ ಕೇಳ್ತಿದ್ದು, ಚಿಕ್ಕ ಮಕ್ಳಿಗೆ ಫೋನ್ ನೋಡ್ಕೊಂಡಿರ್ತಾರೆ. ಪಾರ್ಕ್ ಅಂದ್ರೆ ಗೊತ್ತಿಲ್ಲ. ಅವ್ರ ಪಾರ್ಕ್ ಬರೋಂಗೆ ಏನಾದ್ರು ಟೆಕ್ನಾಲಜಿ ನಾವು ಮಾಡ್ಬೇಕು. ಸೊ ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಬಳಸ್ಕೋಬಹುದು ನಾವು ಅಂತ ನೀವು ಹೇಳೋದು. ಟೆಕ್ನಾಲಜಿ ಬಳಸ್ಕೊಳ್ಳೋದಕ್ಕೆ ಇನ್ನು ಏನೇನ್ ಬಳಸ್ಕೊಂಡು ನಾವ್ ಇನ್ನೂ ಚೆನ್ನಾಗಿ ಉದ್ಧಾರ ಆಗ್ತದೆ. ಇದು ಪೆಟ್ರೋಲ್ ಯೂಸ್ ಮಾಡೋ ಬದಲು ಫ್ಯೂಯಲ್ ಫ್ರೀ ಯೂಸ್ ಮಾಡ್ಬೋದು. ಲೈಕ್ ವಾಟರ್ ಇಂದ ಕಾರ್ ರನ್ ಆಗೋದು, ಆ ಥರ ಟೈಪ್ ಯೂಸ್ ಮಾಡ್ಬೋದು. ಬಿಸ್ನೆಸ್ ಇಲ್ಲ. ನಾನು ಹೇಳ್ತಾ ಇರೋದು ನೀರಿಂದ ಈ ಥರ ಟೆಕ್ನಾಲಜಿ. ಯಾಕೆ ವಾಟರ್ ಇಂದ ಏನು ಆಗಲ್ವ ಬಿಸ್ನೆಸ್? ವಾಟರ್ ಇಂದ ಏನಾಗುತ್ತೆ? ಓಕೆ. ಸೊ ನಿನ್ನ ನಾಲೆಡ್ಜ್ ಅಲ್ಲಿ ಏನಿದೆ ಮಗ? ಅವನು ರೇಸ್ ಮಾಡಬೇಕು. ಅಂದ್ರೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ನಾವಿನ್ನೂ ಹೆಂಗೆ ಬೆಟರ್ ಆಗಿ ಜೀವನ ಮಾಡ್ಬೋದು ಅಂತ. ಅಪ್ಪ ನೀವು ಯೂತ್ರು ಈ ವಯಸ್ಸಲ್ಲಿ ಸೊ ನೀನ್ ಹೇಳೋ ಮಗ. ನಿನ್ನ ಇದ್ರಲ್ಲಿ ಏನಿದೆ? ಯೋಚನೆ ಮಾಡ. ಓಕೆ, ನೀನ್ ಹೇಳ ಮಗ. ಅಣ್ಣ ನನ್ ಮೊದಲೇ ಫ್ಲಾಪ್ ಪೊಲೀಸ್ ಆಗ್ಬೇಕಂತ. ಓಕೆ. ಟೆಕ್ನಾಲಜಿ ಫಾದರ್ ನೀನ್ ಮಗ. ನೀನೇನ್ ಟೆಕ್ನಾಲಜಿ ಮೂಲಕ ನೀನು ಈ ನಮ್ಮ ಲೈಫ್ ನ ಇನ್ನೂ ಬೆಟರ್ ಹೇಗ್ ಮಾಡ್ಕೋಬಹುದು? ವಂಡರ್ಫುಲ್, ಬ್ಯೂಟಿಫುಲ್ ನೀವೆಲ್ಲ ಆಗ್ತಿರಲ್ಲ ಹ್ಯಾಶ್ಟ್ಯಾಗ್. ಅದೇನು ಎಲೆಕ್ಟ್ರಿಕ್ ಇದು ಇಂಟರ್ನೆಟ್ ದೊರೆ ಬರುತ್ತಲ್ಲ, ಸ್ವಲ್ಪ ಬ್ಲಾಕ್ ಮಾಡತಾ ಇರ್ಬೇಕಣ್ಣ. ಇವಾಗ ಎಲ್ಲಾಣ ಕಾಣಿಸ್ತಿದೆ ಗುಬ್ಬಚ್ಚಿ. ಪಾಯಿಂಟ್ ನೇಚರಿಗೆ ಬಂದ ಇವನು. ನೇಚರ್ ಇಸ್ ಎ ಫ್ಯೂಚರ್ ಅಂತ ಬಂದ. ಓಕೆ, ಗುಡ್, ವೆಲ್ ಅಂಡ್ ಗುಡ್.
ರಾಜಕೀಯ ನಮ್ ಕೈಗೆ ಸಿಗ್ಬೇಕು. ಹಾ ಅಲ್ಲಿ ನೋಡಿ ಸರ್, ಒಳ್ಳೆ ತಲೆಯಲ್ಲಿ ಇರೋರ್ಗೆ ಏನೋ ಬಂದ ರಾಜಕೀಯ ಒಂದ್ ಒಳ್ಳೆ ಕೈಗೆ ಸಿಗ್ಬೇಕು. ಕಷ್ಟಪಟ್ಟು ಮೇಲ್ ಬಂದಿರೋರು ಸಿಗ್ಬೇಕು. ಹಂಗಾರೆ ಇಷ್ಟು ದಿವಸ ಇರೋರು ಒಳ್ಳೆಯರಲ್ಲ ಕೇಳಿ. ನಮ್ಮ ಹುಡುಗನ್ಗೆ ಯಾಕೋ ಏನೋ ಎಲ್ಲ ಮಿಸ್ ಹೊಡಿತಾ ಇತ್ತು ನನಗೆ. ಇರೋರೆಲ್ಲ ಒಳ್ಳೆಯರಲ್ವ? ಒಳ್ಳೆಯವ್ರಂದ್ರೆ ಅವ್ರು ಒಳ್ಳೆದಕ್ ಮಾಡ್ಕೋತಾರೆ, ಅವ್ರಿಗೆಲ್ಲ ಅದ್ ಮಾಡ್ಕೋತಾರೆ. ಸೊ ಇವಾಗ ಇರೋರು ಅವರು ಅವ್ರ ಫ್ಯಾಮಿಲಿ ಒಳ್ಳೇದಕ್ ಮಾಡ್ಕೋತಾ ಇದಾರೆ ಅರ್ಥ, ಸಮಾಜಕ್ಕೆ ಏನ್ ಮಾಡ್ತಾ ಇಲ್ಲ ಅನ್ನೋ ಒಂದ್ ಪಾಯಿಂಟ್ ನಿಮ್ದು. ಯಾರೇ ಸಿಎಂ ಬಟ್ ಅವ್ರು ಒಳ್ಳೆಯರೇನೆ, ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಅವ್ರು ಒಳ್ಳೆಯವ್ರು ಬಿಟ್ರೆ ಸಮಾಜಕ್ಕೆ ಏನ್ ಮಾಡ್ತಾ ಇಲ್ಲ ಅನ್ನೋದು ನಿನ್ನ ಅಭಿಪ್ರಾಯ ಅಲ್ವಾ? ಸೊ ಬೇಕಾಗಿದ್ದು ಮತ್ತೆ ಇವಾಗ ನಾನು ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ, ರಾಜಕೀಯಕ್ಕೆ ಬಂದ್ಬಿಟ್ಟ ಹುಡುಗ, ರಾಜಕೀಯದಲ್ಲಿ ಟೆಕ್ನಾಲಜಿ ಬಳಸ್ಕೊಂಡು ಅದು ಏನೇನ್ ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಹೇಳೋದಕ್ಕೆ ಆಗೋದಿಲ್ವಾ? ರಾಜಕೀಯದಲ್ಲಿ ಏನಾಗಿದೆ ಅಂದ್ರೆ ಈಗ ಲಂಚ ಕೊಟ್ಟು ಕೆಲಸ ಮಾಡಿ ಕಷ್ಟಪಟ್ಟು ಅಂದ್ರೆ ಕಷ್ಟಪಟ್ಟು ಓದಿ ಬಂದಿರ್ತಾರೆ, ಅವ್ರ ಕೆಲಸ ಸಿಗತ್ನ ಯಾರೋ ಒಬ್ರು ದುಡ್ಡಿರೋರು ಲಂಚ ಕೊಟ್ಟು ಕೆಲಸ ಕೊಡ್ತಿದ್ದಾರೆ. ಈಗ ಯಾವ್ದೇ ಆಗ್ಬೋದು, ಯಾವ್ದೇ ಕೆಲಸ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದಾಗ್ಬೋದು, ಯಾವ್ದೇ ಆಗ್ಬೋದು, ಅದು ಕಷ್ಟಪಟ್ಟಿರೋರು ಸಿಗ್ತಾ ಇಲ್ಲ. ಈಗ ಓಕೆ, ಅವ್ರಿಗೇನೋ ಲಂಚ ಬೇಕು, ದುಡ್ಡು ಬೇಕು, ಅದ್ರಿಂದ ಸಿಕ್ತಿದೆ. ಅದರಿಂದ ಒಂದ್ ಸ್ವಲ್ಪ ಬಡವ್ರಿಗೆ ಹೆಲ್ಪ್ ಮಾಡೋ ತರ ಆದ್ರೆ ಒಳ್ಳೇದು. ಅಂದ್ರೆ ಇವ್ನು ಹೇಳೋ ಅರ್ಥ ಏನಂದ್ರೆ ಯಾರಿಗೆ ನಿಜವಾದ ಟ್ಯಾಲೆಂಟ್ ಇರುತ್ತೋ ಆ ಟ್ಯಾಲೆಂಟ್ ಮೇಲೆ ಮತ್ತೆ ಈ ನಿಜವಾದ ಎಜುಕೇಶನ್ ಮೇಲೆ ಕೆಲಸ ಸಿಗ್ತಾ ಇಲ್ಲ, ಯಾರು ದುಡ್ಡು ಕೊಡ್ತಾರೋ ಯಾರು ಲಂಚ ಕೊಡ್ತಾರೋ ಅವ್ರಿಗೆ ಈ ಒಂದು ಎಲ್ಲ ಸರ್ಕಾರಿ ಸೌಲಭ್ಯಗಳು ಸರ್ಕಾರಿ ಕೆಲಸಗಳು ಸಿಗ್ತಾ ಇದಾವೆ ಅಂತ ನಿನ್ನ ಅಭಿಪ್ರಾಯ ಅಲ್ವೇ? ಅಲ್ಲಪ್ಪ ಸರ್, ಕೇಳಿದ್ದೇನು ಗೊತ್ತಾ, ಟೆಕ್ನಾಲಜಿ ಬಳಸ್ಕೊಂಡು ರಾಜ್ಯ ಸರ್ಕಾರದೊಳಗಿರ್ಬೋದು ಏನೇ ಕೆಲಸಗಳು ಏನಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ಅದು ಯಾಕೆ ಗೊತ್ತ, ಈ ಟೆಕ್ನಾಲಜಿ ಹೇಳ್ದ, ಇವನೊಂದು ಹೇಳ್ದ, ಅವನೊಂದು ಹೇಳ್ದ, ಟೆಕ್ನಾಲಜಿ ಬಳಸಿ ನಾವು ನಮ್ಮ ವ್ಯವಸ್ಥೆನೇ ಚೇಂಜ್ ಮಾಡ್ಕೋಬೋದು ಅಂತ ಅಂದಮೇಲೆ ಸರ್ಕಾರದೊಳಗಡೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತೊಂದು ಯಾಕೆ ನಮಗೆ ಟೆಕ್ನಾಲಜಿ ಮುಖ್ಯ ನಮಗೆ ತಲುಪ್ತಾ ಇಲ್ಲ? ಲೈಕ್ ಅಲ್ಲಿ ಇವಾಗ ಫ್ರೀ ಬಸ್ ಕೊಡ್ತಾರೆ, ಅದೇ ದುಡ್ಡನ್ನ ಬೇರೆ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಲೈಕ್ UPSC ಎಕ್ಸಾಮ್ ಬರೀತಾರೆ. ಸೊ ಅಂಥವ್ರು ಎಲ್ಲೋ ಒಂದು 3 ಜನ ಚೀಟಿಂಗ್ ಮಾಡಿದ್ರು ಅಂದ್ಬಿಟ್ರು ಎಲ್ಲಾರ್ಗು ಪನಿಷ್ಮೆಂಟ್, ಲೈಕ್ ಎಲ್ಲರೂ ಫಸ್ಟಿಂದ ಬರೀಬೇಕು. ಆ ಥರ ಇವಾಗ ಕಷ್ಟಪಟ್ಟು ಓದಿ ಹಗಲು ರಾತ್ರಿ 24 ಗಂಟೆನೂ ಓದಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಓದಿರೋ ತುಂಬಾ ಜನ ಇರ್ತಾರೆ. ಅಂಥವ್ರು ಬೇಕಾದ್ರೆ ಎಲ್ಲೋ ಒಂದು 3 ಜನ ತಂದ್ರಿ ಕೆಲಸ ಮಾಡಿದ್ರೆ ನಿಮ್ಗೆ ಇದ್ದವರೆಲ್ಲ ಏನ್ ಮಾಡ್ತಾರೆ ಪಾಪ, ಅವ್ರಿಗೂ ಒಂದು ಯೂಸ್ ಆಗ್ಬೇಕು, ಏನಾದ್ರು ಒಂದು ಯೂಸ್ ಆಗ್ಬೇಕು. ಲೈಕ್ ಆ 3 ಜನ ಯಾರಿದಾರೋ ಅವ್ರು ಪಾಯಿಂಟ್ ಔಟ್ ಮಾಡಿ ಅವ್ರಿಗೆ ಮತ್ತೆ ಎಕ್ಸಾಮ್ ಕೊಡೋದಿರ್ಬೋದು, ಅಂಡ್ ಅವ್ರು 3 ಜನ ಸಸ್ಪೆಂಡ್ ಮಾಡೋದಿರ್ಬೋದು, ಆ ಥರ ಮಾಡ್ಬೋದು. ಎಲ್ಲಾರ್ಗೂ ಒಟ್ಟಿಗೆ ಮಾಡಿದ್ರೆ ಇಲ್ಲಿ UPSC ಎಕ್ಸಾಮ್ ಬರೆಯೋರು, ಪೊಲೀಸ್ ಎಕ್ಸಾಮ್ ಬರೆಯೋರು, IPS ಎಕ್ಸಾಮ್ ಬರೆಯೋರು, ಅವ್ರಿಗೆಲ್ಲ ಎಫೆಕ್ಟ್ ಆಗುತ್ತೆ. ನಾನು ಇನ್ನೊಂದ್ಸರಿ ಪ್ರಶ್ನೆ ಕೇಳ್ತೀನಿ ನಿನಗೆ ಕ್ಲಿಯರ್ ಆಗಿ, ಎಲ್ರಿಗೂ ಕೂಡ. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ನೀವು ಕೆಲಸ ಮಾಡೋ ಜಾಗಗಳಲ್ಲಿ ನೀವೇನು ಮಾಡ್ತೀರ ಅನ್ನೋದನ್ನು ನಿಮ್ಮ ಸ್ಕೂಲಲ್ಲಿರ್ಬೋದು, ಕೆಲಸ ಮಾಡ್ತಿರ್ಬೋದು, ಒಂದು ಮಾನಿಟರ್ ಮಾಡ್ತಾರೆ CC ಕ್ಯಾಮ್ರಾದಲ್ಲಿ, ಇವ್ನು ಕೆಲಸ ಮಾಡ್ತಾನೋ ಮಾಡ್ತಿಲ್ಲ ಮಗ್ದೊಂದು ಅಂತ ಎಲ್ಲ ಡೇಟಾ ನಿಮ್ಮದು ಸಿಕ್ಬಿಡುತ್ತೆ. ಅದೇ ರೀತಿ ಸರ್ಕಾರಗಳಲ್ಲಿ ಯಾರ್ಯಾರು MLA MP ಯಾರೇ ಕೆಲಸ ಮಾಡ್ತಾರೋ ಅವ್ರ ಆಫೀಸ್ಗಳಲ್ಲಿ ಮತ್ತೊಂದು CC ಕ್ಯಾಮ್ರಾ ಇಟ್ಬಿಟ್ಟು ನಾವೆಲ್ಲ ನೋಡಂಗೆ ಟೆಕ್ನಾಲಜಿ ಮುಖೇನ ಮಾಡೋಕ್ಕಾಗುತ್ತೋ ಆಗಲ್ವೋ, ಮಾಡಬೇಕಾ ಮಾಡಬಾರ್ದ? ಎಲ್ಲ ಒಬ್ರು ಮಾತಾಡಿದ್ರೆ ಆಗಲ್ಲ, ಎಲ್ಲ ಹಾ ಸೇರಿ ಆಗುತ್ತೆ. ಎಸ್ ಆರ್ ನೋ? ಆಗುತ್ತೆ. ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಮಾಡಿದ್ರೆ ಆಗುತ್ತೆ. ಆಗುತ್ತೆ, ಆದ್ರೆ ಇಲ್ಲಿ ಯಾರು ಖಂಡಿತ ಆಗತ್ತೆ. ಎಕ್ಸಾಂಪಲ್ ಟೆಕ್ನಾಲಜಿ ಇದೆ ಹಂಗಾದ್ರೆ. ಅಲ್ಲ, ಎಕ್ಸಾಂಪಲ್ ಹೇಳ್ತೀನಿ ನಾನು. BMTC ಬಸ್ಸಲ್ಲಿ ನಾವು ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡ್ಬಿಟ್ಟು ದುಡ್ಡು ಪೇ ಮಾಡ್ಬಿಟ್ಟು ಟಿಕೆಟ್ ತಗೊಬೋದು. ಅದೇ ತರ ನಾವು ಸಿಗ್ನಲ್ಗಳಲ್ಲಿ ಏನಾದ್ರೂ ನಮ್ದು ಬೈಕ್ ಆಗ್ಲಿ ಕಾರ್ ಆಗ್ಲಿ ನಮ್ಮ ವೆಹಿಕಲ್ ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ನಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ನೀನ್ ಇಂಥ ಸಿಗ್ನಲ್ ಅಲ್ಲಿ ಜಂಪ್ ಮಾಡಿದೆ ಇಷ್ಟ ಟೈಮ್ಗೆ ಈ ಟೈಮ್ಗೆ ಅಂತೇಳಿ ಇಲ್ಲಿದ್ದು ಫೈನ್ ಕಟ್ಟು ಅಂತ ನಮ್ಮ ಮೊಬೈಲ್ಗೆ ಬರುವಾಗ, ಅದೇ ತರ ನಮ್ಮ ಸರ್ಕಾರದಲ್ಲಿ ನಡೆಯುವಂತ ಪ್ರತಿಯೊಂದು ಯೋಜನೆ ನಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ತರ ಯಾಕೆ ಬರಬಾರ್ದು? ಅದೇ ಟೆಕ್ನಾಲಜಿ ಯಾಕೆ ಇದಕ್ಕೆ ಬಳಸ್ತಾ ಇಲ್ಲ? ನಾವೆಲ್ಲರೂ ಕೇಳ್ಬೇಕಾ ಕೇಳಬಾರ್ದು? ಸೊ ನೀವೆಲ್ಲರೂ ಯುವಕರು ನಿಮ್ಗೆಲ್ರಿಗೂ ಸೋಷಿಯಲ್ ಮೀಡಿಯಾ ಗೊತ್ತಿಲ್ವಾ? ನೀವು ಆಟೋ ಡ್ರೈವರ್, ನಿಮ್ಗೂ ಗೊತ್ತಿಲ್ವಾ? ನೀವ್ ಹೆಂಗೆ ಕನೆಕ್ಟ್ ಆದ್ರಿ ಇವ್ರಿಗೆಲ್ಲ? ಹೆಂಗ್ ಫ್ರೆಂಡ್ಸ್ ಆದ್ರಿ ಇವ್ರು ನಿಮ್ಗೆ? ಚೈಲ್ಡ್ಹುಡ್ ಫ್ರೆಂಡ್ಸ್ ಪ್ಲಸ್ ಇನ್ನೊಂದು ಯಾವ ತರ ಆದ್ರೆ ನಮ್ಮ ಸೋಷಿಯಲ್ ಮೀಡಿಯಾ ಸೊ ನೀವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್, ಕೆಲವರು ಸೋಷಿಯಲ್ ಮೀಡಿಯಾದಿಂದ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರೆಲ್ಲ ಸೋಷಿಯಲ್ ಮೀಡಿಯಾ ಮೂಲಕನೇ ಎಲ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಆಗಿದ್ದಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲನೂ ಸಾಧ್ಯತೆ ಇದೆ. ಎಕ್ಸಾಂಪಲ್, ನಾವು ಸಿಗ್ನಲ್ ಅಲ್ಲಿ ಅವಾಗಲೇ ಹೇಳ್ದಂಗೆ ಒಂದು ಸಿಗ್ನಲ್ ಜಂಪ್ ಆಗ್ಲಿ ಎಲ್ಲ ಮಾಡಿದ್ರೆ ಒಂದು ಪೊಲೀಸ್ ನೋಟಿಫಿಕೇಶನ್ ನಮ್ಗೆ ಬರುತ್ತೆ ನಮ್ಮ ಮೊಬೈಲ್ಗೆ, ನೀನ್ ಇಂಥ ಟೈಮಲ್ಲಿ ಈ ವೆಹಿಕಲ್ ನಂಬರು, ನೀನು ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪ್ ಮಾಡಿದ್ಯಾ, ಈ ತರದ ಎಕ್ಸೆಟ್ರಾ ಮೊಬೈಲ್ ಬರಿತಾ ಫೈನ್ ಕಟ್ಟು ಅಂತ. ಅದೇ ತರ ನಮ್ಮ ಕ್ಷೇತ್ರದಲ್ಲಿ
ನಮ್ಗೆ ಕೇಳಿ ನಮ್ಗೇನ್ ಬೇಕೋ ನಮ್ಮ ಕ್ಷೇತ್ರದಲ್ಲಿ ಮಾಡೋ ತರ ಅದೇ ತರ ಒಂದು ನೋಟಿಫಿಕೇಶನ್ ಕೊಟ್ರೆ ನೀವೆಲ್ಲ ಅದಕ್ಕೆ ರಿಯಾಕ್ಟ್ ಮಾಡ್ತೀರೋ ಮಾಡಲ್ವಾ? ಮಾಡ್ತೀರಾ? ನೋಡಿ ಸರ್, ಯುವಕರು ರೆಡಿ ಆಗಿದ್ದಾರೆ, ಎಲ್ರು ಜವಾಬ್ದಾರಿ ತಗೊಳ್ಳೋದಕ್ಕೆ. ಜವಾಬ್ದಾರಿ ಕೊಡೋದು ಅಷ್ಟೇ ನಮ್ದು ಬಾಕಿ. ಆದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಎಲ್ರಿಗೂ. ಉಪೇಂದ್ರ ಅವರು ಒಂದು ಪಕ್ಷ ಮಾಡಿದ್ದಾರೆ, ಪ್ರಜಾಕೀಯ. ಇದೊಂದು ಹೇಳ್ಬಿಡಿ, ವೋಟಿಂಗ್ ಹನುಮಂತಂದು ವೋಟಿಂಗ್ ಗೆಲ್ಸಿದ್ರಲ್ಲಪ್ಪ ನೀವು ಬಿಗ್ ಬಾಸ್. ನೀವೆಲ್ರೂ ಹೋಗ್ಬಿಟ್ಟು ಓಟ್ನ ಈ ಕಲರ್ಸ್ ಕನ್ನಡ ಚಾನಲ್ಗೆ ಹೋಗ್ಬಿಟ್ಟು ಹನುಮಂತನೇ ಗೆಲ್ಬೇಕು ಅಂತ ಓಟ್ ಹೊತ್ತದ್ರ? ಸೋಷಿಯಲ್ ಮೀಡಿಯಾ ಮೂಲಕ ನೀವು ಓಟ್ ಹಾಕಿದ್ರಿ ಅಲ್ವೇನಪ್ಪ? ಅಲ್ವಾ? ನೀವೆಲ್ರೂ ಸೋಷಿಯಲ್ ಮೀಡಿಯಾ ಮೂಲಕ ಹನುಮಂತನೇ ಗೆಲ್ಬೇಕು ಅಂತ ಓಟ್ ಹಾಕಿದ್ರಿ. 3 ತಿಂಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಟ್ರೋಲ್ ಎಲ್ಲ ಮಾಡ್ಬಿಟ್ರು. ಟ್ರೋಲ್ ಹೌದು, ಸಿಕ್ಕಾಪಟ್ಟೆ ಎಲ್ಲ ಇವರೇ ಮಾಡಿರ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಯಾರ್ ಗೆಲ್ಬೇಕು? 3 ತಿಂಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹನುಮಂತನ್ ಗೆಲ್ಲಿಸ್ಬೇಕಾ, ತ್ರಿವಿಕ್ರಮನ್ ಗೆಲ್ಲಿಸ್ಬೇಕಾ, ಏನ್ ಗೌಡ ಅದು ಬಿಂದು ಗೌಡನ್ ಗೆಲ್ಲಿಸ್ಬೇಕಾ, ಭವ್ಯ ಗೌಡನ್ ಗೆಲ್ಲಿಸ್ಬೇಕಾ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು, ಆಮೇಲೆ ಉಗ್ರಂ ಮಂಜುನ್ ಗೆಲ್ಲಿಸ್ಬೇಕಾ ಅಂತೇಳಿ ನಾವು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು 3 ತಿಂಗಳು ಯಾರು ಹೆಂಗಾಡ್ತಾರೆ ಅಂತ ನೋಡ್ಬಿಟ್ಟು ಅದಕ್ಕೆಲ್ಲ ಟೈಮ್ ತಗೊಂಡು ನಾವ್ ಇಂಟ್ರೆಸ್ಟ್ ತಗೊಂಡು ಹನುಮಂತನ್ ಗೆಲ್ಸಿದ್ವಿ. ನಾವೆಲ್ಲ ಉದ್ಧಾರಕ್ಕೋಸ್ಕರ ಇದೇ ಸೋಷಿಯಲ್ ಮೀಡಿಯಾ ಮೂಲಕ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದೈತೆ, ಆ ದುಡ್ಡಲ್ಲಿ ಏನ್ ಕೆಲಸ ಮಾಡಬೇಕು ಅಂತೇಳಿ ನಾವೆಲ್ರೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಮ್ಗೆ ಏನ್ ಬೇಕು ಆ ತರದ್ ಒಳ್ಳೆ ವ್ಯವಸ್ಥೆ ಮಾಡ್ಕೊಳ್ಳೋದಿಕ್ಕೆ ನಾವ್ ಇಂಟ್ರೆಸ್ಟ್ ತಗೊಬೇಕಾ ತಗೊಂಬಾರ್ದು? ತಗೋತೀರಾ ನೀವೆಲ್ರು? ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲ, ನೀವೆಲ್ಲ ಏನೋ ಮಾಡ್ತಿರಲ್ರೋ ಹ್ಯಾಶ್ ಟ್ಯಾಗ್ ಅಲ್ಲಿ ನಂಬರ್ ಟ್ರೆಂಡಿಂಗು 1, 2 ಅದೆಲ್ಲ. ಫಸ್ಟ್ ಯಾರೋ ಒಬ್ಬನೇ ತಾನೇ ಮಾಡೋದು ಅಲ್ವಪ್ಪ? ಯಾರೋ ಒಬ್ಬರಿಂದಾನೇ ಸ್ಟಾರ್ಟ್ ಆಗುತ್ತೆ ಟ್ರೆಂಡಿಂಗ್ ಮಾಡ್ಬೇಕು ಅಂತ. ನಾವೆಲ್ಲ ಯುವಕರೆಲ್ಲ ಮಾಡ್ರೆ ಆಗತ್ತಲ್ಲ. ಒಬ್ಬನಿಂದಾನೇ. ಇವಾಗ ಸಮೀರ್ ಅವ್ನು ಒಬ್ಬ ವಿಡಿಯೋ ಮಾಡಿದಕ್ಕೆ ತಾನೇ ಎಲ್ಲರಿಗೂ ಗೊತ್ತಾಗಿತ್ತು ಅಲ್ವೇನಪ್ಪ? ಅವ್ನ್ ವಿಡಿಯೋ ಮಾಡಿಲ್ಲ ಅಂದ್ರೆ ನಮಗ್ ಗೊತ್ತಾಗ್ತಿತ್ತ? ಅಂದ್ರೆ ಅವ್ನ ಒಬ್ಬನಿಂದ ನಮ್ಮೆಲ್ರಿಗೂ ಗೊತ್ತಾಯ್ತು. ಅದೇ ತರ ನಮ್ಮೆಲ್ರಿಂದ ಎಲ್ರಿಗೂ ಯಾಕೆ ಗೊತ್ತಾಗ್ಬಾರ್ದು ಅಲ್ವಾ? ಇರೋ ಗುಬ್ಬಚ್ಚಿ ನಿಮಿಷ ಇರು ಅಲ್ವಾ ಮಗ? ಹೌದಲ್ವಾ? ಇವಾಗ ನೀನ್ ಹೇಳ್ದೆ ಗುಬ್ಬಚ್ಚಿ ಹಿಂಗ್ ಬರೋ ತರ ನಮ್ಗೆ ನೇಚರ್ ಫ್ರೆಂಡ್ಲಿ ಆಗಿರ್ಬೇಕು ಅಂತ. ನಿನ್ನಿಂದ ಹೆಂಗ್ ಸ್ಟಾರ್ಟ್ ಆಯ್ತು ಆತರ ಪ್ರತಿಯೊಂದ್ರೂ ಒಂದ್ರಿಂದಾನೇ ಸ್ಟಾರ್ಟ್ ಆಗೋದು. ಆತರ ನಾವೆಲ್ಲ ಇನ್ಮೇಲೆ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಟ್ರಾನ್ಸ್ಪರೆನ್ಸಿ ನಮಗ್ ಬೇಕು, ರೆಸ್ಪಾನ್ಸಿಬಿಲಿಟಿ ನಾವು ತಗೋಬೇಕು, ಅಕೌಂಟಬಿಲಿಟಿ ನಮಗ್ ಬೇಕು. ಬಜೆಟ್ ಮಾಡ್ತೀರಾ, ಬಜೆಟ್ ಹೆಂಗ್ ಖರ್ಚಾಗ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಲೆಕ್ಕ ಕೊಡ್ಬೇಕು ಅಂತೇಳಿ ನಾವ್ ಪ್ರತಿಯೊಬ್ರು ಜವಾಬ್ದಾರಿ ತಗೊಂಡು ನಾವೆಲ್ಲರೂ ಕೇಳ್ಬೇಕು ಅಂತ. ಇದನ್ನ ಇನ್ನೊಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಹೌದು ಸ್ಕೂಲಲ್ಲಿ ಫೀಸ್ ಕಟ್ಸ್ಕೊತಾರಲ್ವಾ, ಏನೇನಕ್ಕೆ ಎಷ್ಟೆಷ್ಟು ಅಂತ ಅವ್ರು ಲೆಕ್ಕ ಕೊಡ್ತಾರೆ ಕೊಡಲ್ವಾ? ಫೀಸ್ಗಿಷ್ಟು, ಬುಕ್ಕಿಗಿಷ್ಟು, ಬಟ್ಟೆಗಿಷ್ಟು ಕೊಡ್ತಾರೆ ತಾನೆ ಅಲ್ವಾ? ಇವನ್ ಗಾಡಿ ತಗೊಂಡ್ರು ಅಷ್ಟೇ, ಟೈರ್ಗಿಷ್ಟು, ಟ್ಯೂಬ್ಗಿಷ್ಟು, ಆಯಿಲ್ಗಿಷ್ಟು, ಗ್ರೀಸ್ಗಿಷ್ಟು. ಅದಕ್ಕೆ ಬಿಲ್ ಹಾಕ್ಸ್ಕೊಂಡ್ರೆ ಇದಕ್ಕೂ ನಾವು ಕೇಳಬೇಕು. ಸರ್ಕಾರದಿಂದ ಬರೋ ಬಡ್ಜೆಟ್ ದುಡ್ಗೂ ನಾವು ಕೇಳಬೇಕು. ಯಾವುದಕ್ಕೆ ಎಷ್ಟೆಷ್ಟು, ಯಾಕೆ ಕಾಯ್ತಲ್ಲ? ನಮ್ಗೆ ಯುವಕರಿಗೆ ಸ್ಕೂಲ್ ಬೇಕು, ಕಾಲೇಜ್ ಬೇಕು, ಒಳ್ಳೆ ಆಸ್ಪತ್ರೆ ಬೇಕು, ಒಳ್ಳೆ ರಸ್ತೆ ಬೇಕು, ಕುಡಿಯೋಕೆ ನೀರು ಬೇಕು, ಮಕ್ಕಳಿಗೆ ಎಲ್ಲದು ಬೇಕು ಅಂತ ನಾವು ಕೇಳಬೇಕು. ಯಾಕಂದ್ರೆ ನಿಮ್ಮ ಈಗ ನೀವು ಯುವಕರು ನೀವೆಲ್ರು ಇವತ್ತು ಕೇಳಿದ್ರೆ ನಾಳೆ ನಿಮ್ಗೆಲ್ರು ಮದ್ವೆ ಆಗಿ ಮಕ್ಳಾದ್ಮೇಲೆ ಈ ತರ ಪಾರ್ಕ್ಗೆ ಜಾಲಿಯಾಗಿ ಬರ್ಬೋದು. ಯಾಕೆ ಗೊತ್ತಾ? ನಿಮ್ಗೆ ಸ್ಕೂಲ್ ಫೀಸ್ ಕಟ್ಟೋ ಟೆನ್ಷನ್ ಇರಲ್ಲ. ಯಾಕೆಂದ್ರೆ ನೀವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡ್ರು MLA, MP, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ನಿಮ್ಮ ಮಾತು ಕೇಳೋ ತರ ನೀವು ಇಟ್ಕೋಬೇಕು. ಆ ತರ ನೀವು ವಿಚಾರವಂತರು, ಪ್ರಜ್ಞಾವಂತರು ಆದಾಗ ನೆಕ್ಸ್ಟ್ ನಿಮ್ಮಪ್ಪ ನಿಮ್ಮಮ್ಮ ಇವಾಗ ಫೀಸ್ ಕಟ್ಟಕ್ಕೆ ಒದ್ದಾಡ್ತಾವ್ರಲ್ಲ, ಆ ತರ ನಾಳೆ ನಿಮ್ಗೆ ಆ ತರ ಒದ್ದಾಡೋ ಪರಿಸ್ಥಿತಿ ಇರಲ್ಲ. ನಾಳೆ ನಿಮ್ ತಂದೆ ತಾಯಿಗೋ ನಿಮ್ಮ ಅಜ್ಜ ತಾತನಿಗೋ ಕಾಯಿಲೆ ಬಂದ್ರೆ ಅಥವಾ ನಮ್ಗೆ ಬಂದ್ರೆ ನಾವು ಲಕ್ಷಾಂತರ ರೂಪಾಯಿ ಗೌರ್ಮೆಂಟ್ ಇದು ಹಾಸ್ಪಿಟಲ್ಗಳಲ್ಲಿ ಕೊಟ್ಟ ಅವಶ್ಯಕತೆ ಇರಲ್ಲ. ಆಮೇಲೆ ಒಳ್ಳೆ ನಾವು ನೀರಿನ ವ್ಯವಸ್ಥೆಗಳು ಯಾವುದು ಕಚಡ ಇಲ್ಲದೆ ಏನು ಇಲ್ಲದೆ ಸಾವಯವ ಕೃಷಿ ಬೆಳೆಸ್ಕೊಳ್ಳೋ ತರ ನಾವು ರೈತರಿಗೆ ಸಹಕಾರ ಕೊಟ್ಟು ಆ ತರದೊಂದು ವಾತಾವರಣ ಸೃಷ್ಟಿ ಮಾಡ್ಕೊಂಡ್ರೆ ನಮ್ಗೆ ಯಾರಿಗೂ ಕಾಯಿಲೆಗಳು ಬರಲ್ಲ. ಸೊ ಈ ತರ ಪ್ರತಿಯೊಂದು ನಾವು ವೈಜ್ಞಾನಿಕವಾಗಿ ಏನು ವಿಚಾರವಂತರಾಗಿ, ಪ್ರಜ್ಞಾವಂತರಾಗಿ ಸೋಷಿಯಲ್ ಮೀಡಿಯಾ ಮೂಲಕ ನಾವೆಲ್ಲರೂ ವಿಚಾರವಂತರಾಗಿ ಈ ಟೆಕ್ನಾಲಜಿ ಬಳಸ್ಕೊಂಡು ಈ ತರನು ನಾವು ಉದ್ಧಾರ ಆಗ್ಬೋದು. ಆಗಲ್ವಾ? ನೆಕ್ಸ್ಟ್ ವೋಟಿಂಗ್ ಕೂಡ ಹೇಳಿ ಸರ್. ನೆಕ್ಸ್ಟ್ ವೋಟಿಂಗ್ ಕೂಡ ಸೋಷಿಯಲ್ ಮೀಡಿಯಾ ಆಗ್ಬೇಕು ಅಂತ. ನೀವು ವೋಟ್ ಹಾಕೋವಾಗ ಯಾವುದೇ MLA ಬಂದ್ರು ನೋಡಪ್ಪ, ನಮ್ಗೆ ನೀವು ದುಡ್ಡು ಕೊಡ್ಬೇಡ, ನನಗೆ ನೀನ್ ಕುಕ್ಕರ್ ಕೊಡ್ಬೇಡ, ಸೀರೆ ಕೊಡ್ಬೇಡ, ಏನು ಕೊಡ್ಬೇಡ, ಬಾಡ್ ಊಟ ಕೊಡ್ಬೇಡ, ನೀನ್ ಪ್ರಚಾರನು ಮಾಡ್ಬೇಡ,
ನೀನು ಟ್ರಾನ್ಸ್ಪರೆನ್ಸಿಯಾಗಿ ಹೆಂಗ್ ತಗೊಂಡ್ಬರ್ತೀಯ ಅಂತ ಮೊದಲನೇ ಪ್ರಶ್ನೆ ಕೇಳ್ಬೇಕು. ಮತ್ತೆ ಅಕೌಂಟಬಿಲಿಟಿ ಹೆಂಗ್ ತಗೊಂಡ್ಬರ್ತೀಯ, ಮತ್ತೆ ಅದನ್ನ ನಾವ್ ಹೇಳ್ದಂಗೆ ಕೆಲಸ ಮಾಡ್ಬೇಕು ಅಂತ ಹೆಂಗ್ ತಗೊಂಡ್ಬರ್ತೀಯ ಅಂತ ನೀವೆಲ್ರು ಯುವಕರು ಕೇಳ್ಬೇಕು. ಕೇಳ್ತೀರಾ ಏನ್ರಾ ಮಗ ಕೇಳ್ತೀರಾ? ನಾಳೆ ನೀನ್ ಹೇಳ್ದಲ್ಲ ನೇಚರ್ ಆತರ ಅವ್ನ ನಂಬರ್ ಇಸ್ಕೊಳ್ಳಿ ಸರ್, ಅವ್ನ ನಂಬರ್ ಇಸ್ಕೊಳ್ಳಿ. ಅವ್ನು ಅಲ್ಲ, ಸಾವಯವ ಕೃಷಿ, ಸೆಲ್ಫಿ ತಗೊಳ್ಳಿ ಒಂದು. ಕೃಷಿ ಮಾಡಿದ್ರೆ ಗುಬ್ಬಚ್ಚಿನೂ ಬದುಕುತ್ತೆ, ಎಲ್ಲಾನು ಬದುಕುತ್ತೆ. ಟೆಕ್ನಾಲಜಿ ಮೂಲಕ ಇನ್ನೂ ಕಮ್ಮಿ ಮಾಡ್ಕೊಂಡು, ಏನು ಅದು ನೀನ್ ಹೇಳ್ದಲ್ಲ ಟವರ್ ರೈಸಿಂಗ್, ಅದನ್ನ ಕಮ್ಮಿ ಮಾಡ್ಕೊಂಡು ಪ್ರತಿಯೊಂದು ಜೀವರಾಶಿಗಳು ಬದುಕೋ ತರ ಮಾಡ್ಬೋದು. ಇವತ್ತು ದುಡ್ಡುಗೋಸ್ಕರ ಬಿಸ್ನೆಸ್ ಆಗ್ಬಿಟ್ಟೈತೆ. ಇದನ್ನೆಲ್ಲ ಫಸ್ಟ್ ನಾವು ಹೋಗಿಸ್ಬೇಕು ಅಂತಂದ್ರೆ ಫಸ್ಟ್ ನಾನ್ ಸರಿ ಹೋಗ್ಬೇಕು, ನಾವೆಲ್ಲರೂ ಸರಿ ಹೋಗ್ಬೇಕು, ನಾವೆಲ್ಲರೂ ವಿಚಾರವಂತರಾಗಬೇಕು, ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು. ಇಲ್ಲ ಅಂತಂದ್ರೆ ಸಾವುಕಾರರು ತರನೇ ಬೆಳೀತಾ ಇರ್ತಾರೆ, ಬಡವ್ರ ತರನೇ ಇರ್ತಾರೆ. ಈ ವ್ಯವಸ್ಥೆ ಹಿಂಗೇನೆ ಕುಲ್ಗೆಟ್ ಹೋಗ್ತಾ ಇರ್ತದೆ. ಲಾಸ್ಟಿಗೆ ನಮ್ಮನ್ನೆಲ್ಲರನ್ನು ಬಟ್ಟೆ ಬೆಚ್ಚಿಸಿ ಲಂಗೋಟಿ ಹಾಕ್ಸ್ಬಿಟ್ಟು ಗುಂಡೊಡಿತಾ ಇರ್ತಾರೆ. ಕರೆಕ್ಟಾ ಏನ್ರಪ್ಪ? ಅರ್ಥ ಆಯ್ತೇನ್ರ? ನೀವೆಲ್ಲ ಕಾಲೇಜಲ್ಲಿ ಇದೇ ತರನೇ ಎಲ್ರಿಗೂ ನೀವು ನಾಲ್ಕು ನಿಮ್ ಸ್ನೇಹಿತರಿಗೆ ಎಲ್ರಿಗೂ ತಿಳಿಸಿ, ನೀವು ಹ್ಯಾಶ್ ಟ್ಯಾಗ್ ಮಾಡ್ಕೊಂಡು ಈ ತರ ವಿಚಾರವಂತರಾಗಬೇಕು. ನೆಕ್ಸ್ಟ್ ವೋಟರ್ ID ಮಾಡಿಸಿದ್ಮೇಲೆ ನೀವೆಲ್ರು ಇದೇ ತರ ಟ್ರೆಂಡಿಂಗ್ ಮಾಡಬೇಕು. ನೀವ್ ಎಚ್ಚೆತ್ಕೊಂಡ್ಲಿಲ್ಲ ಅಂದ್ರೆ ನಾಳೆ ನಿಮ್ ಭವಿಷ್ಯನು ಇದೇ ತರನೇ ಕೊಳ್ತೋಗಿರೋ ಎಳ್ಸುದು ಅನ್ನೋ ತರ ಆಗ್ಬಿಡುತ್ತೆ ನಿಮ್ ಬದುಕುಗಳು. ಆತರ ಆಗ್ಬಾರ್ದು ಅಂದ್ರೆ ಇವಾಗ್ಲೇ ಎಚ್ಚೆತ್ಕೊಬೇಕು. ಎಚ್ಚೆತ್ಕೋತೀರಾ? ವಿಚಾರವಂತರಾಗ್ತೀರಾ, ಪ್ರಜ್ಞಾವಂತರಾಗ್ತೀರಾ, ಜವಾಬ್ದಾರಿ ತಗೋತೀರಾ. MLA MP ಇವರೆಲ್ಲರೂ ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕಾರ್ಮಿಕರವರು. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಏನ್ ಹೇಳ್ತಾರೆ? ಜನಪ್ರತಿನಿಧಿ ಅಂತ ಕರೀತಾರೆ. ಜನಪ್ರತಿನಿಧಿ ಅಂತಂದ್ರೆ ನಾವು ಲೋಕಲ್ ಭಾಷೆಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನಾವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಒಬ್ಬ ಕೆಲ್ಸಗಾರ ಕಾರ್ಮಿಕ ಅಂತ ಅರ್ಥ. ಸರಿ, ಅವ್ರಿಗೊಂದು ಮಾತಾಡಕ್ ಬಿಡಿ ಸಾಕು. ಯುವಕರು ಅಂದೇಳಿ ಮಾತಾಡ್ಲಿ. ಮಾತಾಡ್ತಾನೆ ಇದ್ದಾರೆ, ಮಾತಾಡ್ಲಿ. ಹೇಳ್ರಪ್ಪ, ನಿಮ್ಗೆ ನೀವೇನಂತೀರ? ಸೊ ಇವಾಗ ನಾನು ಹೇಳಿದ್ದೆಲ್ಲ ನಿಮ್ಗೆ ಏನಿಸ್ತು? ನಿಮ್ಮ ಅಭಿಪ್ರಾಯ ತಿಳಿಸಿ. ಕರೆಕ್ಟಾ ರಾಂಗಾ? ಮಾಡ್ತೀರಾ? ನಾವು ಹ್ಯಾಶ್ ಟ್ಯಾಗ್ ಹಾಕೊಂಡು ಏನೋ ಓಡಿಸ್ತೀವಿ. ಅಲ್ಲಿ ಹ್ಯಾಶ್ ಟ್ಯಾಗ್ ಗಿಂತ ಅವ್ರಿಗೆ ದುಡ್ಡು ಕೊಡ್ತಾರಲ್ಲ ಅದೇ ಹೆಚ್ಚು ಜನಗಳಿಗೆ, ತಲೆಗಳಿಗೆ ಅಲ್ಲ ಎಲ್ಲ ಸಮಸ್ಯೆ ಇದೆ ಕಣ್ರು, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಒಂದ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ನಮ್ಮ ದೇಶಕ್ಕೆ ICSE ಸಿಲೆಬಸ್ಸು CBSE ಸಿಲೆಬಸ್ಸು ಸ್ಟಾರ್ಟಿಂಗ್ಗೆ ಬರಲಿಲ್ಲ. ದಿನೇ ಹೆಜ್ಜೆ ಆಗ್ತಾ ಬಂದಿರೋದು. ಇವಾಗ ನೀವೆಲ್ಲ ಓದ್ತಿದ್ದೀರ, ಅದು ಎಜುಕೇಷನ್ ಅಲ್ಲ, ಸಿಸ್ಟಮ್ಮು ಗುರುಕುಲ ಪದ್ಧತಿ ಇದ್ದಿದ್ದು. ಮುಂಚೆ ಮರಳ ಮೇಲೆ ತಿದ್ದೋರು ಅಕ್ಷರಗಳನ್ನ ಅದಿದ್ದು ಬನ್ನಿ ನಿಮ್ಮ ತಾತ ನಿಮ್ಮ ಮುತ್ತಾತರ ಕಾಲದಲ್ಲಿ ಇದ್ದಿದ್ದು ಹಂಗೇನೆ. ಈ ಎಜುಕೇಷನ್ ಬರಲಿಕ್ಕೆ 100 ವರ್ಷಗಳು ಬೇಕಾಗಿದೆ ಅಲ್ವಾ? ನಾವು ಈ ಬಟ್ಟೆ ಆಗ್ತಿರ್ಲಿಲ್ಲ. ಮುಂದೆ ಈ ಬದಲಾವಣೆ ನಮ್ಮಿಂದಾನೇ ಮುಂದೆ ಎಲ್ಲರ ಬದಲಾವಣೆನೂ ಆಗ್ಬೋದಲ್ವಾ? ಈಗ ನಾವು ಯಾವುದು ನಮ್ಮ ಮಕ್ಳಿಗೆಲ್ಲ ಈಸಿ ಆಗತ್ತೆ, ನಿಮ್ಮ ಮಕ್ಳಿಗೆಲ್ಲ ಈಸಿ ಆಗತ್ತಲ್ವೇನೋ? ನಾಳೆ ನಿಮ್ಗೂ ಮದುವೆ ಆಗತ್ತೆ, ಮಕ್ಕಳಾಗ್ತವೆ. ನೀವು ಮಕ್ಕಳನ್ನ ಎತ್ಕೊಂಡು ಅಯ್ಯೋ ಓದ್ಸಕ್ಕಾಗಲ್ಲ ಏನ್ ಮಾಡೋದು ಅಂತ ತಲೆ ಮೇಲೆ ಕೈ ಕಂಬಾರ್ದಲ್ವಾ? ನೀವೆಲ್ರು ಇವಾಗ್ಲಿಂದ ಎಚ್ಚೆತ್ಕೊಬೇಕಲ್ವಾ? ನಾಳೆ ನೀವೆಲ್ಲ ಟೆನ್ಷನ್ ಫ್ರೀ ಆಗಿ ಜೀವನ ಮಾಡ್ಬೇಕಲ್ವಾ? ಎಲ್ಲ ಟ್ರಿಪ್ ಮಾಡ್ಬೇಕಲ್ವೇನ್ರ? ಫಾರಿನ್ ಟ್ರಿಪ್ ಮಕ್ಕಳನ್ನ ನಗ್ದಿಯಲ್ಲೋ ಜಾಗಕ್ಕೆ ಹೋಗ್ಬೇಕು ಅಂದ್ರೂ ಕಟ್ಬೇಕಲ್ಲ ದಂಡ ಅಲ್ವಾ? ಅದಕ್ಕೆ ಫ್ರೀ ಮಾಡ್ಕೋಬೇಕು ಅಂತ ಏನ್ ಮಾಡ್ಬೇಕು? ನಾವು ವಿಚಾರವಂತರಾಗ್ಬೇಕು. ಅರ್ಥ ಆಯ್ತಾ? ಓಕೆ, ಸೊ ಓಕೆ ಹೇಳಿ, ಜೈ ಪ್ರಜಾಕೀಯ. ಸೊ ಒಂದ್ ಸ್ಲೋಗನ್ ಹೇಳ್ತೀನಿ, ಏನು? ಸಾಕು ಅಣ್ಣನ್ಗೆ ಜೈಕಾರ, ಸಾಕು ಅಣ್ಣನ್ಗೆ ಜೈಕಾರ, ಬೇಕು ಪ್ರಜೆಗಳಿಗೆ ಕೈಗೆ ಅಧಿಕಾರ, ಬೇಕು ಪ್ರಜೆಗಳ ಕೈಗೆ ಅಧಿಕಾರ, ಬೇಕೇ ಬೇಕು ಪ್ರಜೆಗಳ ಕೈಗೆ ಅಧಿಕಾರ, ಬೇಡ ನಮ್ಮ ಅಣ್ಣನ್ಗೆ ಜೈಕಾರ, ಹೇಳಿ ಜೈ ಪ್ರಜಾಕೀಯ, ತಗೋಣ ಇನ್ಮೇಲೆ ನಮ್ ಕೈಲಿ ಅಧಿಕಾರ, ಅದೇ ನಿಜವಾದ ಪ್ರಜ್ಞಾವಂತ ಮತದಾರ. ಜೈ ಪ್ರಜಾಕೀಯ.